ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿಟಾ ದಿಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್ ಮತ್ತು ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅನ್ನೋದನ್ನ ವಿತೌಟ್ ಕ್ಲಾತ್ ಇಲ್ಲದೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಡಬಲ್ ಕ್ರೋಶ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೆ ಅದನ್ನು ನೀಟಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಡಬಲ್ ಕ್ರೋಶ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಟಫ್ ಆಗುತ್ತೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ, ಆವಾಗ ಖಂಡಿತವಾಗ್ಲೂ ಈಸಿ ಆಗುತ್ತೆ, ಬರುತ್ತೆ. ಸೊ ನೋಡೋಣ. ನಾನಿಲ್ಲಿ ಆ್ಯಸ್ ಯೂಶುವಲ್ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಒಂದು ನಾಟ್ ಹಾಕಿಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಡಬಲ್ ಕ್ರೋಶ ಮಾಡೋದಕ್ಕೆ ಮುಂಚೆ ಮತ್ತೆ ಚೈನ್ ಸ್ಟಿಚ್ ಹಾಕೋಬೇಕು. ಚೈನ್ ಸ್ಟಿಚ್ ಹಾಕೋದಕ್ಕೆ ಒಂದು ನಾಟ್ ಹಾಕೋಬೇಕು. ಆ ನಾಟ್ನ ನಾನು ಇಲ್ಲಿ ಹಾಕೋತಿದ್ದೀನಿ ಫಸ್ಟಿಗೆ. ಸೊ ಈ ಥರ ಒಂದು ಸಿಂಪಲ್ ನಾಟ್ ಹಾಕ್ಕೊಂಡು ಈ ಫಿಂಗರ್ಗೆ ಥ್ರೆಡ್ನ ವೈಂಡ್ ಮಾಡಿ ಇಟ್ಕೊಂಡು ಈ ಥರ ಈ ಮಿಡಲ್ ಫಿಂಗರ್ ಮತ್ತು ಈ ತಮ್ಮ ಫಿಂಗರಿಂದ ಇದನ್ನ ಈ ಥರ ಇಟ್ಕೊತೀನಿ ನಾಟ್ನ. ನೆಕ್ಸ್ಟ್ ಈಗ ಕ್ರೋಶ ನೀಡಲ್ ಏನಿದೆ 10.75 mm ನಾನು ಇಲ್ಲಿ ತೊಗೊಂಡಿದ್ದೀನಿ. ಟೂಲಿಪ್ ನೀಡಲು. ಟೂಲಿಪ್ ಜಪಾನ್ ಅನ್ನೋದು ನಿಮ್ಮ ಕಡೆ ಫೇಸ್ ಆಗಿರಬೇಕು. ಸೊ ಈ ಲೂಪ್ ಏನಿದೆ, ಈ ಲೂಪ್ ಒಳಗಡೆ ನೀಡನ್ನು ಪಾಸ್ ಮಾಡಿ ಈ ಥರ ಲಾಕ್ ಮಾಡಿ ಇಟ್ಕೊಂಡು ನಾನಿಲ್ಲಿ ಚೈನ್ ಸ್ಟಿಚ್ ಹಾಕೋತಿದ್ದೀನಿ. ಸೊ ಒಂದಷ್ಟುದ್ದ ಚೈನ್ ಸ್ಟಿಚ್ ಹಾಕೊಳ್ಳೋಣ ಬನ್ನಿ. ಸೊ ಚೈನ್ ಸ್ಟಿಚ್ ಹೇಗೆ ಹಾಕೋದು, ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅಂದರೆ ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಸೂಜಿ ಮೇಲೆ ದಾರ ಹೊರಗೆ ತರಬೇಕು. ಸೂಜಿ ಮೇಲೆ ದಾರ ಹೊರಗೆ ತರಬೇಕು. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನೀಟಾಗಿ ಅರ್ಥ ಆಗಿಲ್ಲ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೀಗಿರುತ್ತೆ. ಸೂಜಿ ಮೇಲೆ ದಾರ, ನೀಡನ್ನು ಹೊರಗೆ ತರಬೇಕು. ಸೂಜಿ ಮೇಲೆ ದಾರ ಹೊರಗೆ ತರಬೇಕು. ಸೊ ಸೂಜಿ ಮೇಲೆ ದಾರನ ಲೂಪಿಂದ ಹೊರಗೆ ತರಬೇಕು. ಸೂಜಿ ಮೇಲೆ ದಾರನ ಲೂಪಿಂದ ಹೊರಗೆ ತರಬೇಕು. ಸೂಜಿ ಮೇಲೆ ದಾರನ ಲೂಪಿಂದ ಹೊರಗೆ ತರಬೇಕು. ಇದನ್ನೇ ಚೈನ್ ಸ್ಟಿಚ್ ಅಂತ ಅಂತಾರೆ. ಯಾಕೆಂದರೆ ನೀವು ಇಲ್ಲಿ ನೋಡ್ಬೋದು, ಚೈನಾಗಿ ಒಂದರೊಳಗೆ ಒಂದು ಇಂಟರ್ಲಾಕ್ ಆಗಿ ಬಂದಿದೆ ಸ್ಟಿಚ್ಚು. ಸೊ ಇದನ್ನ ಚೈನ್ ಸ್ಟಿಚ್ ಅಂತ ಅಂತಾರೆ. ಸೊ ಸೂಜಿ ಮೇಲೆ ದಾರ ಲೂಪಿಂದ ಹೊರಗೆ ತರಬೇಕು. ಸೂಜಿ ಮೇಲೆ ದಾರ ಲೂಪಿಂದ ಥ್ರೆಡ್ನ ಆಚೆ ತರಬೇಕು. ಸೊ ನೀವು ಎಷ್ಟುದ್ದ ಚೈನ್ ಸ್ಟಿಚ್ ಹಾಕೋತೀರಾ ಅಷ್ಟುದ್ದ ನೀವು ಡಬಲ್ ಕ್ರೋಶ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಹಾಕೋಬೋದು. ಇದು ಮಾಡಿ ಕಲ್ತಿದ್ದು ಪರ್ಫೆಕ್ಟಾಗಿ ನೀಟಾಗಿ ಬಂದಿರುತ್ತಲ್ಲ, ಅದನ್ನು ನೀವು ಏನು ಬುಕ್ಕಲ್ಲಿ ಪೇಸ್ಟ್ ಮಾಡಿರ್ತೀರಿ ಟ್ಯಾಸಸ್ನ, ಅದೇ ಬುಕ್ಕಲ್ಲಿ ನೇಮ್ ಮಾಡಿ ಪೇಸ್ಟ್ ಮಾಡಿಟ್ರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ನಿಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಹೇಗೆ ಮಾಡಬೇಕು ಅಂತ. ಸೊ ಇಲ್ಲಿವರೆಗೆ ನಾನು ಇಷ್ಟು ಚೈನ್ ಸ್ಟಿಚ್ ಹಾಕೊಂಡಾಗಿದೆ. ಇವಾಗ ಇದನ್ನ ಡಬಲ್ ಕ್ರೋಶ ಹಾಕೋಣ ಬನ್ನಿ ಇದಕ್ಕೆ. ಸೊ ಈಗ ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ನೋಡೋಣ. ಚೈನ್ ಸ್ಟಿಚ್ ಹಾಕೊಂಡಾಗಿದೆ. ಸೊ ಸಿಂಗಲ್ ಕ್ರೋಶ ಹಾಕಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಡೈರೆಕ್ಟ್ ಒಂದು ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡ್ತಿದ್ವಿ. ಬಟ್ ಡಬಲ್ ಕ್ರೋಶಗೆ ಏನು ಮಾಡಬೇಕು ಅಂದರೆ 1 ಟೈಮ್ ಸೂಜಿ ಮೇಲೆ ದಾರನ ತೊಗೋಬೇಕು. ಡಬಲ್ ಕ್ರೋಶಗೆ 1 ಟೈಮ್ ಸೂಜಿ ಮೇಲೆ ದಾರ ತೊಗೊಂಡು 2 ಚೈನ್ ಗ್ಯಾಪ್ ಬಿಡಬೇಕು. ಎಷ್ಟು? 2 ಚೈನು. ಇಲ್ಲಿ ನೋಡಿ, ಇದು 1 ಚೈನ್ ಗ್ಯಾಪ್, ಇದು ಸೆಕೆಂಡ್ ಚೈನ್ ಗ್ಯಾಪ್. 2 ಚೈನ್ ಗ್ಯಾಪ್ ಬಿಟ್ಟು ಥರ್ಡ್ ಚೈನ್ ಏನಿದೆ ಈ ಚೈನ್ ಒಳಗಡೆ ನಾವು ನೀಡಲ್ನ ಪಾಸ್ ಮಾಡಬೇಕು. ಸೊ 1 ಟೈಮ್ ಸೂಜಿ ಮೇಲೆ ದಾರನ ತೊಗೊಂಡು ಥರ್ಡ್ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರನ ಹೊರಗೆ ತರಬೇಕು. ಈ ಥರ ಹೊರಗೆ ತಂದಾದಮೇಲೆ ಸೂಜಿ ಮೇಲೆ 3 ಲೂಪ್ ಕಾಣಿಸುತ್ತೆ, ನೋಡ್ಬೋದು. ಸೂಜಿ ಮೇಲೆ 3 ಲೂಪ್ ಕಾಣಿಸಿದೆ. ಸೊ ದಾರ ತೊಗೊಂಡು 2 ಲೂಪಿಂದ ಮಾತ್ರ ಈಚೆ ಬನ್ನಿ. ಅಗೈನ್ ಇನ್ನೂ 2 ಲೂಪ್ ಆಗೇ ಇರುತ್ತೆ. ದಾರ ತೆಗ್ದು ಮತ್ತೆ 2 ಲೂಪಿಂದ ಆಚೆ ಬರಬೇಕು. ಸೊ ಇದು ಡಬಲ್ ಕ್ರೋಶ, ಒಂದು ಡಬಲ್ ಕ್ರೋಶ ಆಗಿದೆ. ಅಗೈನ್ ಸೂಜಿ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಲೂಪಿಗೆ ನೀವು ನೀಡನ್ನು ಹಾಕಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾದ್ರೆ ನೀವು ಯಾವುದೇ ಥರ ಗ್ಯಾಪ್ ಬಿಡೋ ಅವಶ್ಯಕತೆ ಇರಲ್ಲ. ಕಂಟಿನ್ಯೂ ಚೈನ್ಸ್ ಒಳಗಡೆ ಹಾಕ್ತಾ ಹೋಗ್ಬೋದು. ಸೊ ನಾನಿಲ್ಲಿ ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರ ಎಳ್ದು ಈಚೆ ತರ್ತಾ ಇದ್ದೀನಿ. ಈಚೆ ತಂದರೆ ಲೂಪ್ ಮೇಲೆ 3 ದಾರ ಇರಬೇಕು. 3 ದಾರ ಇದೆ ಅಂದರೆ ಡಬಲ್ ಕ್ರೋಶ ಅದು. ಸೊ ಮತ್ತೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬರಬೇಕು. ಸೊ ಇನ್ನೂ 2 ಲೂಪ್ ರಿಮೈನಿಂಗ್ ಉಳ್ಕೊಳುತ್ತೆ. ಅಗೈನ್ ಮತ್ತೆ ದಾರ ತೆಗ್ದು ಮತ್ತೆ 2 ಲೂಪಿಂದ ಹೊರಗೆ ಬರಬೇಕು. ಇದು ಡಬಲ್ ಕ್ರೋಶ. ಇಲ್ಲಿ 2 ಡಬಲ್ ಕ್ರೋಶ ಆಗಿದೆ ಅಂತ ಅರ್ಥ. ಸೊ ನಾನು ಮತ್ತೆ ಫಸ್ಟಿಂದ ತೋರಿಸ್ತೀನಿ, ನೋಡ್ಕೊಳ್ಳಿ. ರಿಮೂವ್ ಮಾಡ್ತೀನಿ ಇವಾಗ ಮಾಡಿರೋದು. ಜಸ್ಟ್ ಹೇಳಿದ್ರೆ ಸಾಕು, ಈ ಥರ ಬರುತ್ತೆ. ಸೊ ಚೈನ್ ಸ್ಟಿಚ್ ಇದೆ, 3 ಚೈನ್ ಸ್ಟಿಚ್ ಹಾಕೋತೀನಿ. ಸೊ ಚೈನ್ ಸ್ಟಿಚ್ ಇದೆ. ಸೊ ಇವಾಗ ನಾನು ಡಬಲ್ ಕ್ರೋಶ ಹಾಕಬೇಕು. ಡಬಲ್ ಕ್ರೋಶ ಹಾಕಬೇಕು ಅಂದರೆ ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪ್ನ ಬಿಡ್ತೀನಿ. 2 ಚೈನ್ ಗ್ಯಾಪ್ ಬಿಟ್ಟು 3ನೇ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಥ್ರೆಡ್ ಆಚೆ ತಂದಾದಮೇಲೆ ಇಲ್ಲಿ ಸೂಜಿ ಮೇಲೆ 3 ಲೂಪ್ ಫಾರ್ಮ್ ಆಗಿರುತ್ತೆ. ಆಗ ಥ್ರೆಡ್ನ ತೊಗೊಂಡು 2 ಲೂಪಿಂದ ಮಾತ್ರ ಈಚೆ ತೆಗಿತೀನಿ. ಇದು ತೆಗಿಬೇಕಾದ್ರೆ ನೀಟಾಗಿ ತೆಗೀರಿ, ಒಂದು ದಾರ ಕೂಡ ಮಿಸ್ ಆಗಬಾರ್ದು, 6 ಎಳೆ ಕೂಡ ನೀಟಾಗಿ ಬರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಹಾಗೆ ದಾರ ತೆಗ್ದು ಈಚೆ ಬರ್ತೀನಿ. ಇಲ್ಲಿ ಫಿಂಗರಲ್ಲಿ ನೀವು ಇಟ್ಕೊಂಡಿರಬೇಕಾದ್ರೆ ತುಂಬ ಟೈಟಾಗೂ ಇಟ್ಕೊಬೇಡಿ, ತುಂಬ ಲೂಸಾಗೂ ಇಟ್ಕೊಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ಸೊ ದಟ್ ಕ್ರೋಶ ಡಿಸೈನ್ಸ್ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ನೀವು ಸ್ಟಾರ್ಟಿಂಗಿಂದನೇ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಸ್ಯಾರಿಲಿ ಹಾಕ್ಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಗೇನ್ 1 ಡಬಲ್ ಕ್ರೋಶ ಆಗಿದೆ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ಪಾಸ್ ಮಾಡ್ತೀನಿ. ಇವಾಗ ಗ್ಯಾಪ್ ಇಡೋವಂಥ ಅವಶ್ಯಕತೆ ಇರಲ್ಲ. ಸೊ ದಾರ ಹೊರಗೆ ತಂದು ಸೂಜಿ ಮೇಲೆ 3 ಲೂಪ್ ಇದೆ. ದಾರ ತೊಗೊಂಡು 2 ಲೂಪಿಂದ ಒಂದು ಸತಿ ಹೊರಗೆ ಬರಬೇಕು. ಅಗೇನ್ ಸೂಜಿ ಮೇಲೆ 2 ಲೂಪ್ ಫಾರ್ಮ್ ಆಗಿರುತ್ತೆ.
ದಾರ ತೆಗ್ದು 2 ಲೂಪಿಂದ ಹೊರಗೆ ಬರಬೇಕು. ಇದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಆಗಿದೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೂಜಿ ಮೇಲೆ ದಾರ, ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಸೊ ಈ ಥರ ಎಳೆದ್ರೆ ಈಗ ಬರುತ್ತೆ. ಸೊ ದಾರ ತೆಗ್ದು 2 ಲೂಪಿಂದ ಮಾತ್ರ ಈಚೆ ಬರ್ತೀನಿ. ಅಗೇನ್ ನೆಕ್ಸ್ಟ್ 2 ಲೂಪಿಂದ ಹೊರಗೆ ಬರ್ತೀನಿ. ಸೊ ಡಬಲ್ ಕ್ರೋಶ, ಒಟ್ಟಿಗೆ 3 ಲೂಪಿಂದ ಈಚೆ ಬರಬಾರ್ದು. ಫಸ್ಟು 2 ಲೂಪಿಂದ ಈಚೆ ಬರಬೇಕು, ಅದ್ರ ನೆಕ್ಸ್ಟ್ ಮತ್ತೆರಡು ಲೂಪಿಂದ ಈಚೆ ಬರಬೇಕು. ಸೊ ಸೂಜಿ ಮೇಲೆ ದಾರ, ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ ದಾರನ ಹೊರಗೆ ತರಬೇಕು. ದಾರ ಹೊರಗೆ ತಂದು, ಸೊ ದಾರ ಹೊರಗೆ ತಂದರೆ 3 ಲೂಪ್ ಕಾಣುತ್ತೆ. ಸೊ ದಾರ ತೊಗೊಂಡು 2 ಲೂಪಿಂದ ಮಾತ್ರ ಈಚೆ ಬರಬೇಕು. ಅಗೇನ್ ಮತ್ತೆ ದಾರ ತೊಗೊಂಡು 2 ಲೂಪಿಂದ ಈಚೆ ಬರಬೇಕು. ಸೊ ಇದೇ ಥರ ಡಬಲ್ ಕ್ರೋಶ ಆಗ್ತಾ ಹೋಗಬೇಕು. ನೋಡಿ ಹೇಗೆ ಕಾಣುತ್ತೆ. ಇನ್ನು ಒಂದೆರಡು ಡಬಲ್ ಕ್ರೋಶ ಹಾಕ್ತೀನಿ, ನೋಡ್ಕೊಳ್ಳಿ ಹೇಗೆ ಅಂತ. ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾ ಬರಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ಚೈನ್ ಹಾಕ್ಸಿರೋದು. ಸೊ ಸೂಜಿ ಮೇಲೆ ದಾರ, ನೆಕ್ಸ್ಟು ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತಂದು ದಾರ ತೊಗೊಂಡು 2 ಲೂಪಿಂದ ಒಂದು ಸತಿ ಹೊರಗೆ, ಮತ್ತೆರಡು ಲೂಪಿಂದ ಒಂದು ಸತಿ ಹೊರಗೆ ಬರಬೇಕು. ಅಗೇನ್ ಸೂಜಿ ಮೇಲೆ ದಾರ, ಲೂಪ್ ಒಳಗಡೆ ನೀಡಲ್ನ ಪಾಸ್ ಮಾಡಿದೆ, ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರ ಈಚೆ ತಂದೆ ಮತ್ತೆ ದಾರ ತೊಗೊಂಡು 2 ಲೂಪಿಂದ ಒಂದು ಸತಿ, ದಾರ ತೊಗೊಂಡು ಮತ್ತೆರಡು ಲೂಪಿಂದ ಒಂದು ಸತಿ. ಸೊ ಇದು ಡಬಲ್ ಕ್ರೋಶ. ಲೆಂತ್ ನೋಡ್ಬೋದು ಎಷ್ಟು ಹೈಟ್ ಬಂದಿದೆ ಅಂತ. ಸೊ ಇದೇ ಥರ ಪೂರ್ತಿ ಇಷ್ಟು ಚೈನ್ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಚೈನ್ ಸ್ಟಿಚ್ ಇತ್ತು ಇಷ್ಟುದ್ದನ್ನು ನಾನಿಲ್ಲಿ ಡಬಲ್ ಕ್ರೋಶ ಹಾಕಿ ಫಿನಿಶ್ ಮಾಡಿದ್ದೀನಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ನೀವು ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಸ್ವಲ್ಪ ಲೆಂತ್ ಕಮ್ಮಿ, ಇಲ್ಲಿ ಸ್ವಲ್ಪ ಜಾಸ್ತಿ, ಈ ಥರ ಬಂದಿದೆ. ಸೊ ಇದೇನಿಗೆ ಬರುತ್ತೆ ಅಂದರೆ ಲೂಸ್ ಆಗಿದ್ದ ಕಡೆ ಈ ಥರ ಸ್ವಲ್ಪ ಲೆಂತ್ ಬರುತ್ತೆ. ಅದೇ ನೀವು ಟೈಟಾಗಿ ಹಾಕಿದ್ರೆ ಈ ಥರ ಸ್ವಲ್ಪ ಶಾರ್ಟ್ ಬರುತ್ತೆ. ಬಟ್ ನೀವು ಜಾಸ್ತಿ ಲೂಸು ಮಾಡಬಾರ್ದು, ಜಾಸ್ತಿ ಟೈಟಾಗೂ ಕೂಡ ಹಾಕ್ಬಾರ್ದು. ಆ ಥರ ಹಾಕಿದ್ರೆ ಡಿಸೈನ್ ಹಾಳಾಗುತ್ತೆ. ಮೀಡಿಯಮಾಗಿ ಒಂದೇ ಲೆವೆಲಾಗಿ ತೊಗೊಂಡು ಹೋಗಬೇಕು. ಸೊ ಈ ಲೆವೆಲಿಗೆ ಇಷ್ಟು ಇದ್ದರೆ ಓಕೆ. ಇದು ಸ್ವಲ್ಪ ಟೈಟ್ ಆಗಿರೋದ್ರಿಂದ, ಅಂದರೆ ನಾನು ಚೈನ್ ಏನು ತೊಗೊಂಡಿದ್ದೀನಿ ಅದು ಸ್ವಲ್ಪ ಟೈಟ್ ಆಗಿರೋದ್ರಿಂದ ನನಗೆ ಇಲ್ಲಿ ಡಬಲ್ ಕ್ರೋಶ ಸ್ವಲ್ಪ ಟೈಟಾಗಿ ಬಂದಿದೆ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಈ ಥರ ಬರಬೇಕು. ಸೊ ಬ್ಯಾಕ್ ಸೈಡ್ ನೋಡ್ಬೋದು ಹೇಗೆ ಕಾಣುತ್ತೆ ಅಂತ. ಸೊ ಇದು ಫ್ರಂಟ್. ಆ್ಯಂಡ್ ಇಲ್ಲಿ ಮೇಲೆ ನೋಡಿದ್ರೆ ಇಲ್ಲಿ ಚೈನ್ ಸ್ಟಿಚ್ ಹೋಗಿರೋ ಥರ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಸೊ ಇಲ್ಲಿವರೆಗೆ ನಾವು ಡಬಲ್ ಕ್ರೋಶ ಏನಿದೆ ಹಾಕಿ ಕಂಪ್ಲೀಟ್ ಆದಮೇಲೆ ಇದನ್ನು ಹೇಗೆ ಎಂಡ್ ಮಾಡೋದು ಅಂದರೆ, ಸೊ ಇಲ್ಲಿ ಪೂರ್ತಿ ಏನು ಚೈನ್ ಇತ್ತು ಆ ಚೈನ್ವರೆಗೂ ನಾನು ಡಬಲ್ ಕ್ರೋಶ ಹಾಕಾಯಿತು. ಅದಾದಮೇಲೆ ಈ ಥರ ಇದೆ ನನ್ನ ಹತ್ರ. ಸೊ ಇದು ನಾನೀಗ ಎಂಡ್ ಮಾಡಬೇಕು ಅಂದರೆ ನಾನು ಇಲ್ಲಿ 2 ಚೈನ್ ಸ್ಟಿಚ್ ಹಾಕೋತೀನಿ. 1 2 2 ಚೈನ್ ಸ್ಟಿಚ್ ಹಾಕ್ಕೊಂಡು ಜಸ್ಟ್ ನೀಡಲ್ನ ಇಲ್ಲೇ ಇಟ್ಕೋತೀನಿ. ಆ್ಯಂಡ್ ಟ್ರಿಮ್ಮರ್ ತೊಗೊಂಡು ಇಷ್ಟು ದೂರಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ಜಸ್ಟ್ ನೀಡಲ್ ಏನಿದೆ ನೀವು ಇದನ್ನು ಹಿಂಗೆ ಈಚೆ ಥ್ರೆಡ್ನ ಪುಲ್ ಮಾಡಿದ್ರೆ ಸಾಕು. ಸೊ ಈ ಥ್ರೆಡ್ನ ಹಿಂಗೆ ಸ್ವಲ್ಪ ಟೈಟಾಗಿ ಹೇಳಿದ್ರೆ ಇಲ್ಲಿ ಲಾಕ್ ಆಗುತ್ತೆ, ಗಂಟಾಗುತ್ತೆ. ಸೊ ಇದು ಈಚೆ ಬರಲ್ಲ. ಆ್ಯಂಡ್ ಇಲ್ಲಿ ಎಕ್ಸಸ್ ಏನು ಥ್ರೆಡ್ಸ್ ಇದೆ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಹಿಂಗೆ ಟೈಟಾಗಿ ಹಿಂಗೆ ಹೇಳಿದ್ದೆ ಇಲ್ಲೂ ಕೂಡ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಗಮ್ಮಾಗಿ ಪೇಸ್ಟ್ ಮಾಡಿದ್ರೆ ಇದೇನು ವಾಪಸ್ ಈಚೆಗೆ ಬರಲ್ಲ. ಸೊ ನಾನು ಬುಕ್ಕಲ್ಲಿ ಈಗ ಇಲ್ಲಿ ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಚೈನ್ ಸ್ಟಿಚ್ ಹೇಳ್ಕೊಟ್ಟಾಯಿತು, ಸಿಂಗಲ್ ಕ್ರೋಶ ಹೇಳ್ಕೊಟ್ಟಾಯಿತು, ಆ್ಯಂಡ್ ಇವತ್ತು ಡಬಲ್ ಕ್ರೋಶ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರಿಬಲ್ ಕ್ರೋಶ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಚೈನ್ ಸ್ಟಿಚ್ ಏನು ಹಾಕಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸಿಂಗಲ್ ಕ್ರೋಶ ಏನು ಹಾಕಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ ನೋಡ್ಬೋದು. ಸೊ ನಾನು ಇಲ್ಲಿಗ ಡಬಲ್ ಕ್ರೋಶನ ಪೇಸ್ಟ್ ಮಾಡ್ತೀನಿ. ಸೊ ಈಗ ಇಟ್ಕೊಂಡು ನಾನು ಇಲ್ಲಿ ಗ್ಲೂ ಹಾಕ್ಕೊಡ್ತೀನಿ. ಓಕೆನಾ? ಆ್ಯಸ್ ಯೂಶುವಲ್ ನಿಮ್ಮ ಹತ್ರ ಏನು ಫ್ಯಾಬ್ರಿಕ್ ಗ್ಲೂ ಇದೆ ಆ ಗ್ಲೂನೇ ಹಾಕೋದು. ನಾನು ಇಲ್ಲಿ ಸ್ವಲ್ಪ ಲೈಟಾಗಿ ಗ್ಲೂನ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದಾದಮೇಲೆ ಸೊ ಹೀಗೆ ಪೇಸ್ಟ್ ಮಾಡ್ತೀನಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಡಬಲ್ ಕ್ರೋಶ ಅಂತ. ಸೊ ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ. ನೋಡಿ ಸಿಂಗಲ್ ಕ್ರೋಶಗೂ ಡಬಲ್ ಕ್ರೋಶಗೂ ಏನು ವ್ಯತ್ಯಾಸ ಇದೆ ಅಂತ. ಇದು ಏನಿದೆ ಬಿಡ್ತು ಸ್ವಲ್ಪ ಚಿಕ್ಕದಿದೆ, ಆ್ಯಂಡ್ ಈ ಬಿಟ್ಟು ಬಂದು ಸ್ವಲ್ಪ ದೊಡ್ಡದಿದೆ. ಸೊ ಟ್ರಿಪಲ್ ಕ್ರೋಶ ಇದಕ್ಕಿಂತ ಒಂದು ಸ್ವಲ್ಪ ಬಿಡ್ತು ಬರುತ್ತೆ, ಅದೇ ಡಿಫ್ರೆನ್ಸ್ ಇರೋದು. ಸೊ ಯಾರಿಗೆಲ್ಲ ನಾನು ಮಾಡಿರೋ ವಿಡಿಯೋ ಅರ್ಥ ಆಗ್ತಿದೆ, ಇಷ್ಟ ಆಗ್ತಿದೆ, ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು, ಏನಾದರೂ ಕೇಳಬೇಕು ಅಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಬಾಕ್ಸ್. ಸೊ ಕಮೆಂಟ್ ಮಾಡಿ, ನಾನು ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದ್ರು ಬೇರೆ ವೀಡಿಯೋಸ್ ಏನಾದರೂ ಮಾಡಬೇಕು ಅನ್ನೋದು ಏನಾದರೂ ಇದ್ದರೆ ಅದನ್ನು ಕೂಡ ನೀವು ನನಗೆ ಸಜೆಸ್ಟ್ ಮಾಡ್ಬೋದು. ಇಲ್ಲ ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅಂದರೆ ವಾಯ್ಸ್ ಅರ್ಥ ಕೇಳಿಸ್ತಿರೋದು, ಇಲ್ಲ ನಾನು ಹೇಳ್ಕೊಡ್ತಿರೋ ಟೀಚಿಂಗ್ ಸ್ವಲ್ಪ ಅರ್ಥ ಆಗ್ತಿರೋದು ಏನಾದರೂ ನಿಮ್ಗೆ ಏನಾದ್ರು ಅನಿಸಿದ್ರೆ ಅದನ್ನು ಕೂಡ ನೀವು ನನಗೆ ಓಪನ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಅದನ್ನು ನಿಮಗೆ ಚೇಂಜ್ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.